ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಚಿಗುಳಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಇದು ನೋಡು, ನಿಂಬೆಹಣ್ಣು ಗಾತ್ರದ ಚಿಕ್ಕ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತಗೋಬೇಕು, ಸ್ವಲ್ಪ ಬೆಲ್ಲ ತಗೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ನಮ್ಗೆ ಎಷ್ಟು ಬೇಕು ಅಷ್ಟು ಖಾರ ತಗೋಬೇಕು, ಸ್ವಲ್ಪ ತಗೋಬೇಕು. ಇಷ್ಟು ಸ್ವಲ್ಪ ಉಪ್ಪು ತಗೋಬೇಕು, ಒಂದು ಚಿಟಿಕೆಯಷ್ಟು ಉಪ್ಪು. ಸ್ವಲ್ಪ ಅಲ್ಲ, ಇವಾಗ ಮಾಡ್ತಾ ಇರೋದು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ತಗೋಬೇಕು, ಒಂದು ಚಿಟಿಕೆಯಷ್ಟು ಉಪ್ಪು. ಇದನ್ನ ಮಾಡೋದು, ಚಿಗುಳಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಈ ಹುಣಸೆ ಹಣ್ಣು ಇದೆ ಅಲ್ಲ, ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಗುಂಡು ತಗೊಂಡು. ಈ ತರ ಸ್ಮ್ಯಾಶ್ ಮಾಡಿ ಆದಾದ್ಮೇಲೆ ಇದು ಸ್ವಲ್ಪ ಉಪ್ಪು, ಖಾರ, ಬೆಲ್ಲ ತಗೊಂಡಿದೀವಲ್ಲ, ಇದನ್ನ ಇದಕ್ಕೆ ಹಾಕ್ಬೇಕು. ಹಾಕಿ ಇದನ್ನ ಸ್ಮ್ಯಾಶ್ ಮಾಡ್ಬೇಕು. ಇಷ್ಟು ಮಾಡಿಬಿಟ್ರೆ ಹುಣಸೆಹಣ್ಣು ಚಿಗುಳಿ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಲಾಲಿಪಾಪ್ ಟೈಪು ಚೀಪ್ಬೋದು, ತಿನ್ಬೋದು. ಈ ತರ ರೌಂಡ್ ಮಾಡ್ಕೊಂಡು ಒಂದು ಕಡ್ಡಿ ಸೇರಿಸ್ಕೊಂಡು ತಿಂದ್ಬಿಟ್ರೆ ಹುಣಸೆಹಣ್ಣು ಚಿಗುಳಿ ರೆಡಿ. ಈ ತರ ಒಂದು ಸ್ಟಿಕ್ ತಗೊಂಡು, ಚಿಕ್ಕದಾಗಿ ಸ್ಟಿಕ್ ತಗೊಂಡು ಹುಣಸೆಹಣ್ಣು ಚಿಗುಳಿ ರೆಡಿ ಆಯ್ತು ನೋಡಿ. ತುಂಬಾ ತಿನ್ನಲು ತುಂಬಾ ಚೆನ್ನಾಗಿರುತ್ತೆ, ಚಿತ್ತಾ ಇರ್ಬೋದು, ಚೆನ್ನಾಗಿರುತ್ತೆ. ಲಾಲಿಪಾಪ್ ಟೈಪ್. ಸೊ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.